ಜಾತಿ ಅಂತಕ್ಕಂಥದ್ದು ಈತನ ವಿನಾಶ ಕಾರಣಕ್ಕೆ ಜಾತಿ ಮನುಷ್ಯ ಮಾಡಿಕೊಂಡಿದ್ದು ದೇವರು ಮಾಡಿಕೊಂಡಿದ್ದಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಕುಲ, ಮತ, ಪಂಥ, ಜಾತಿ ಎಲ್ಲವನ್ನು ಮಾಡಿಕೊಂಡು ಇವತ್ತು ಹೊಡೆದಾಡ್ತಾ ಇದ್ದಾನೆ, ಹೋರಾಟ ಮಾಡ್ತಾಯಿದ್ದಾನೆ. ಒಂದೊಂದು ದೇಶದಲ್ಲೇ ಒಂದೊಂದು ಥರ ಗದ್ದಲ. ಬೆಳಗಿರೋರು ಬೇರೆ, ಕಪ್ಪಗಿರೋರು ಬೇರೆ, ಆ ಜಾತಿ ಬೇರೆ, ಈ ಜಾತಿ ಬೇರೆ, ಹೀಗೆಲ್ಲ ಬಂದರೆ ಇಲ್ಲಿ ನೀವು ಭಾರತದಲ್ಲಿ ಬಂದರೆ ವಿಶೇಷವಾಗಿ ಕಾಣುವಂಥದ್ದೇನು, ಯಾವಾಗಲೂ ಕಾಣದೇ ಇರುವಂಥ ಹಿಂದೂಗಳು, ಮಹಮ್ಮದೀಯರು ಮತ್ತು ಇನ್ನೊಂದು ಹುಚ್ಚು ವರ್ಗ. ಈ ಜನರ ಮಧ್ಯೆ ಜಾತಿಗಳನ್ನು ದೂರ ಮಾಡಿ ನೀತಿಗಳನ್ನು ಅಳವಡಿಸ್ಕೊಳ್ಬೇಕು. ಇದೆಲ್ಲ ಮನುಷ್ಯರು ಸಾಯಲೇಬೇಕು. ಮನುಷ್ಯ ಬದುಕಿದವನು ಸಾಯಲೇಬೇಕು. ಸಾಯಕ್ಕೆ ಬಂದು ಹೆಂಗೆ ಸತ್ತ ಭಾಳ ಮುಖ್ಯ. ಅದಕ್ಕಾಗಿ ಭಗವಂತ ಭೂಮಿ ವಿಲಯ ಮಾಡಿದ ದೇವಾಲಯಗಳನ್ನಿಟ್ಟ, ಮಂದಿರಗಳನ್ನಿಟ್ಟ, ಮಠಗಳನ್ನಿಟ್ಟ, ಇಂಥ ದುರ್ಗಗಳನ್ನಿಟ್ಟ, ಸಾಧುಗಳನ್ನಿಟ್ಟ, ಈ ಭಗವದ್ಗೀತೆಯಂಥ ಗ್ರಂಥಗಳನ್ನಿಟ್ಟ, ಬೈಬಲ್ನಿಟ್ಟ, ಕುರಾನಿಟ್ಟ, ವಚನಗೀತೆಗಳನ್ನಿಟ್ಟ, ಒಳ್ಳೊಳ್ಳೆ ಪುರೋಹಿತರನ್ನಿಟ್ಟ, ಇಂಥ ಸ್ವಾಮಿಗಳನ್ನಿಟ್ಟ. ಇವೆಲ್ಲವೂ ಅವನ ಮಾತುಗಳು, ಎಲ್ಲವೂ ಅವನ ವಿಚಾರಗಳು. ಅವನ್ನ ಕೇಳಿ ನೀವು ಬುದ್ಧಿವಂತರಾಗ್ರಿ, ತಿಳುವಳಿಕೆಗಳಾಗ್ರಿ, ಮಾನವ ಜನ್ಮವನ್ನು ಕಡೆ ಮಾಡಿಕೊಡ್ರಿ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕಾಗಿ ಜಾತಿಗಳನ್ನೇ ಮುಂದೆ ಮಾಡಿ ಪ್ರಮಾದ ಮಾಡಿಕೊಂಡು ಸಾವು ನೋವುಗಳು ಅನುಭವಿಸ್ತಾ ಇದ್ದೀವಿ ನಾವು. ಅದಕ್ಕೆ ಜಾತಿ ಇದೆ. ಜಾತಿ ಎಲ್ಲಿರಬೇಕು? ಮನೆಯೊಳಗಿರಬೇಕು, 4 ಗೋಡೆ ಮಧ್ಯದಲ್ಲಿರಬೇಕು. ಅದು ರಸ್ತೆಗೆ ಬರಬಾರ್ದು. ರಸ್ತೆಗೆ ಬಂದರೆ ಅಪಾಯಕಾರಿ. ಅದಾಗಿ ಜಾತಿ ಇರತಕ್ಕಂಥ ಒಂದು ಭೂತ ಎಲ್ಲ ಕಡೆ ಆವರಿಸಿಬಿಟ್ಟು ಮನುಷ್ಯರ ನೆಮ್ಮದಿಯನ್ನೇ ಕೆಡಿಸ್ತಾ ಇದೆ. ಇಲ್ಲಿ ನೋಡಿ, ದುರ್ಗ, ನಾನು ಹೋದ್ಸಲಿ ಬಂದಿದ್ದೆ. ನನಗೆ ಇಲ್ಲಿಗೆ ಬರಬೇಕು ಅನ್ನೋ ಮನಸ್ಸಿತ್ತು. ನಮ್ಮ ಪೂಜಾರರು ಇದ್ದಾರಲ್ಲ, ನಮ್ಮಲ್ಲಿ ಬರ್ತಾ ಇರ್ತಾರೆ, ಮಠಕ್ಕೆ ಬರ್ತಾ ಇರ್ತಾರೆ. ರಾಮಿಗೆ ಒಂದು ಘಟನೆ ನಡೀತು. ನಾನಿಲ್ಲಿ ಬಂದಾಗ ನಾವು ಉದ್ಘಾಟನೆ ಮಾಡಿದ್ವಿಲ್ಲ. ಇನ್ನೊಂದ್ಸಲಿ ಬರ್ತೀರಿ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ. ಪ್ರಾಪಂಚಿಕವಾಗಿ ಇರೋದೇ ಯಾವುದೋ ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿತ್ತು. 70-75 ಇಸ್ವಿಯಿಂದ. ಅದು ಈ ಒಂದು 3 ತಿಂಗಳಲ್ಲಿ ನಮಗೆ ಶಾಂತಿ, ನೆಮ್ಮದಿಯನ್ನು ಕೊಡ್ತು. 100 ಕೋಟಿ ರೂಪಾಯಿ ಮಟ್ಟಕ್ಕೆ ಆದಾಯವನ್ನು ಕೊಡ್ತು. ಅದಾಗಲ್ಲ ಅಂತ ಭಾವನೆ ನಮ್ಮಲ್ಲಿತ್ತು. ಒಂದು ಕಡೆ ನಾನು ದರ್ಗದ ಮಹತ್ವ ಎಷ್ಟಿದೆ. ನಾವು ಜಗತ್ತಿಗೆಲ್ಲ ಶಾಸ್ತ್ರ ಹೇಳ್ತೀವಿ, ಭವಿಷ್ಯ ಹೇಳ್ತೀವಿ. ಆದರೂ ನಮ್ಮ ಭವಿಷ್ಯ ನೋಡ್ಕೊಂಡಾಗ ಅದಾಗಲ್ಲ ಅಂತಕ್ಕಂಥ ಚಿಂತನೆ ನನಗಿತ್ತು. ಇನ್ನು ದರ್ಗಾಗೆ ಬಂದು ಉದ್ಘಾಟನೆ ಮಾಡಿ ಹೋದ ಮೇಲೆ ಅದು ಕರ್ಣ ಹೂವೆತ್ತದಂಗೆ ಕೆಲಸ ಆಯಿತು. ಅದು ನಮ್ಮ ಮನಸ್ಸಿನಲ್ಲಿತ್ತು. ನಮ್ಮ ರಾಮಣ್ಣ, ಈ ಪೂಜಾರಿಗಳು ಎಲ್ಲ ಯಾವುದೋ ಒಂದು ವಿಷಯದಲ್ಲಿ ಬಂದರು. ಆವಾಗ ನಾನೇ ಬರ್ತೀನಪ್ಪ ಅಲ್ಲಿಗೆ ಅಂತ ಹೇಳಿ ಅವ್ರಿಗೆ ಭಾಳ ಖುಷಿ ಆಯಿತು. ಮಳೆ ಮತ್ತೆ ಫೋನ್ ಮಾಡಿದೆ, ಆಗಲ್ಲ, ಮಳೆ ಇದೆ, ಗೋಕಾಕಲ್ಲ, ನೀರು ತುಂಬಿದೆ. ಇಲ್ಲ ನೀವು ಬರ್ರಿ, ಏನೂ ಆಗಲ್ಲ ಅಂತ. ಇಲ್ಲಿ ಬಂದೆ. ಯಾತಕ್ಕೆ ಕೇಳ್ತಿದ್ದೀನಿ ನಿಮಗೆ ಅಂದರೆ, ಸಮಸ್ಯೆಗಳಿಗೆ ಸಮಾಧಾನ ಕೊಡುವಂಥ ಶಕ್ತಿ ಇಂಥ ದರ್ಗಗಳಿರುತ್ತೆ, ಮಠಗಳಿರುತ್ತೆ, ದೇವಸ್ಥಾನಕ್ಕೆ. ನಾವು ತಿಳ್ಕೊಳ್ಳೋದೆ ಎಲ್ಲೆಲ್ಲೋ ಹುಡುಕಿ ಹೋಗಿ ಹಣನೂ ಕಳ್ಕೊತೀವಿ, ಆಯುಷನ್ನು ಕಳ್ಕೊತೀವಿ, ಬುದ್ಧಿನೂ ಕಳ್ಕೊತೀವಿ. ನಿಮ್ಮ ಉತ್ತರದಲ್ಲೇ ಇದೆ. ಎಡಬಿದ್ದು ಇಲ್ಲೇ ಬೀಳ್ತೀರಾ. ಇಲ್ಲಿ ಯಾವ ಜಾತಿ, ಮತ, ಪಂಥ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಬಾಳೆ ಹೋಗುವಂಥ ಒಂದು ಚಿಂತನೆ ಇಂಥ ಆಲಯದಲ್ಲಿದ್ದಾವೆ. ಅದಕ್ಕೆ ಯೋಚನೆ ಮಾಡಿ. ಭಗವಂತ ಭೂಮಿ ಹುಟ್ಟಿಸ್ತಾರೆ. 84 ಲಕ್ಷ ಜೀವರಾಶಿಗಳು, ಎಲ್ಲವಕ್ಕೂ ಆಹಾರವನ್ನಿಟ್ಟ.
ಇಂತಿಂಥವ್ರು ಇಂಥ ಆಹಾರ ತಿನ್ನಬೇಕು. ಹಿಂಗೆ ಈ ನಾಗರಾವು ದೇವರನ್ನು ಪೂಜಿಸ್ತೀರ, ಅದು ಹಾಲು ಕುಡಿಯಲ್ಲ, ಹಾಲು ಅದರ ಆಹಾರ ಅಲ್ಲ, ಅದು ಮತ್ತೊಂದು ಪ್ರಾಣಿಯನ್ನು ಕೊಂದೇ ಬದುಕೋದು. ಅದು ಬದುಕಬೇಕಾದ್ರೆ ಕಪ್ಪೇನೋ ಇಲಿನೋ ಎಲ್ಲಿ ಸಿಗ್ತಾವಲ್ಲ ಪ್ರಾಣಿಗಳು, ಅವು ತಿಂದೇ ಬದುಕೋದು. ಅದು ಭಗವಂತನ ಇಚ್ಛೆ. ಸಿಂಹ ಇದೆ, ಹುಲ್ಲು ತಿನ್ನಲ್ಲ, ಅದು ಬೇಟೆಯಾಡಿ ಮತ್ತೊಂದು ಪ್ರಾಣಿಯನ್ನು ತಿಂದೇ ಬದುಕುತ್ತದೆ. ಹುಲಿ ಇದೆ, ಅದೇ ಹುಲ್ಲು ತಿನ್ನಲ್ಲ, ನೀವು ಹಾಕಿದ ಇಡ್ಲಿ ಪಡ್ಡಿ ತಿನ್ನಲ್ಲ, ಅದು ಕಾಡಿಲ್ಲಿ ಬೇಟೆ ಮಾಡಿ ಪ್ರಾಣಿಯನ್ನು ಕೊಂದೇ ತಿನ್ನೋದು. ನಾವು ಮನುಷ್ಯರಿದ್ದೀವಿ, ನಮ್ಮಲ್ಲಿ ಸಾತ್ವಿಕ ಆಹಾರ ತಾಮಸ ಆಹಾರ ಇರ್ತಾಯಿತ್ತು. ಅವರು ಹಿರಿಯರ ಪರಂಪರೆ ಬಂದಂತೆ ಅವನ ಇಚ್ಛೆಯಂತೆ ಆಹಾರಗಳು ತಿಂತವೆ. ಆದರೆ ಇನ್ನೊಂದು ಬಹುದೊಡ್ಡ ಪ್ರಾಣಿ ಇದೆ, ಯಾವುದು? ಆನೆ. ಆನೆ ಆನೆ ಎಂಥ ಪ್ರಾಣಿ? ಭಾಳ ದೊಡ್ಡ ಪ್ರಾಣಿ, ಅದು ಭಾಳ ಶಕ್ತಿಯುತವಾದ ಪ್ರಾಣಿ. ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ಆನೆಯ ದರ್ಶನ ಮಾಡಿದರೆ ಪುಣ್ಯ ಬರುತ್ತೆ, ನಿಮ್ಮ ಕೆಲಸ ಕಾರಣ ಆಗ್ತವೆ ಅಂತ. ಆನೆಯ ಆಹಾರ ಯಾವುದು? ಸೊಪ್ಪು, ಸೆದೆ. ಆನೆ ಆಹಾರ ಸೊಪ್ಪು, ಸೆದೆ. ಮತ್ತು ಆನೆ ಭಾಳ ದಪ್ಪವಾಗಿರುತ್ತೆ, ಬೆಳೆಯುತ್ತೆ, ಶಕ್ತಿಯುತವಾಗಿರುತ್ತೆ, ಈ ಜಗತ್ತಿಗೆ ಅದೃಷ್ಟವಾಗಿರುತ್ತೆ. ಹಾಗೆ ನಮ್ಮ ಆಹಾರಗಳು, ವಿಚಾರಗಳು, ಚಿಂತನೆಗಳು ಮನೆಯಲ್ಲಿರಬೇಕು, ಹೊರಗೆ ತರಬೇಕು, ಆಚಾರ. ಹಾಗಾಗಿ ಮಂದಿರಗಳಲ್ಲಾಗಲಿ, ಮಠಗಳಲ್ಲಾಗಲಿ, ದೇವಸ್ಥಾನದಲ್ಲಾಗಲಿ, ಮತ್ತು ದರ್ಗಗಳಲ್ಲಾಗಲಿ ನಿಮ್ಮ ಆಚಾರ ಮಾಡ್ಕೊಳ್ಳಿ. ಇಲ್ಲಿ ಬಂದಾಗ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಐಕ್ಯವಾಗಿರ್ತಕ್ಕಂಥವ್ರು, ನಾವೆಲ್ಲ ದೈವ ಮಕ್ಕಳು ಅಂತ ಭಾವನೆ ಇರಬೇಕು. ಅದು ಭಾಳ ಮುಖ್ಯವಾಗಬೇಕು. ಅನ್ನ, ಆಹಾರ, ನೀರುಗಳು ಮನುಷ್ಯನ ಶರೀರಕ್ಕೆ ಬೇಕು, ಆತ್ಮಕ್ಕೆ ಬೇಡ. ಮನುಷ್ಯನಿಗೆ ಎರಡು ಊಟ, ಒಂದು ದೇಹದ ಊಟ, ಮತ್ತೊಂದು ಆತ್ಮದ ಊಟ. ಈ ಮಾತಾಡ್ತಿರುವಲ್ಲ, ಇದೆಲ್ಲ ಆತ್ಮದ ಊಟ. ಇದೆಲ್ಲ ಬಂದು ಕುತ್ಕೊಂಡಿರೋದ್ರೆ ದೇಹ ಊಟ ಇದೆ. ಆತ್ಮಕ್ಕೆ ಬೇಕಾದ್ದು, ಶಕ್ತಿ ಕೊಡುವಂಥದ್ದು. ಶರೀರ ಬೆಳಲಿಕ್ಕಾಗಿ ಆಹಾರ ಬೇಕು, ಅದು ಶಾಶ್ವತವಾಗಿರಲ್ಲ. ವಯಸ್ಸಾದಂತೆ ಅದು ಕಮ್ಮಿ ಆಗ್ತದೆ, ಶಕ್ತಿ ಕಳ್ಕೊಂತಾನೆ ಮನುಷ್ಯ. ಅದಕ್ಕೆ ಮನುಷ್ಯನಿಗೆ ಶಕ್ತಿ ಊಟ ಬೇಕಾದರೆ ನಿಮ್ಮ ಆತ್ಮ ಊಟ ಬೇಕು. ಆತ್ಮ ಏನು ತಿಳಿಸಿದರೆ ಇಂಥ ದರ್ಗಳಲ್ಲಿ ಬರಬೇಕು, ಸ್ವಾಮಿಗಳಲ್ಲಿ ಹೋಗಬೇಕು, ದೇವಾಲಯಗಳಲ್ಲಿ ಹೋಗಬೇಕು, ಹೋಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಆತ್ಮ ಒಳ್ಳೆಯದಾಗ್ತದೆ. ಚಿಂತೆ ಮಾಡಿ ನಿಮ್ಮ ಆಶ್ರಮ ನೀವು ಎಲ್ಲ ಆನೆಯಂತಿರಬೇಕು. ಆನೆ ಓದುವುದೇ ದಾರಿ, ಆನೆ ಓದುವುದೇ ದಾರಿ. ಹಂಗೆ ನಿಮ್ಮ ಜೀವನ ಹೆಂಗಿರ್ಬೇಕಪ್ಪ ಅಂದರೆ ಆನೆ ಇದ್ದಂಗೆ ಇರಬೇಕು. ದೊಡ್ಡ ಆನೆಗಳು ಕಿವಿ ಇದ್ದಾವೆ, ಕಿವಿ ಎಷ್ಟು ಆನೆಯಲ್ಲಿ ಅಗಲವಾಗಿದೆ. ಆನೆ ಕಿವಿ ಅಗಲಾಗಿದೆ ಅಂದರೆ ಎಲ್ಲ ವಿಷಯವನ್ನು ಕೇಳು, ಎಲ್ಲ ವಿಷಯವನ್ನು ಕೇಳು, ನಿಂದನೇನು ಬಿಡಬೇಡ. ಆನೆ ಕಣ್ಣೆಷ್ಟಿದೆ? ಆನೆ ಕಣ್ಣೆಷ್ಟಿದೆ? ಸಣ್ಣದಾಗಿದೆ. ಅಂಥ ದೊಡ್ಡ ಶರೀರಕ್ಕೆ ಕಣ್ಣೆಷ್ಟಿರಬೇಕು? ಒಂದು ಹಿಡ್ದಪ್ಪ ಇಡಬೇಕಲ್ಲವೇ? ಆದರೆ ದೇವರೇನಿಟ್ಟ ಕಣ್ಣ? ಸಣ್ಣ ಕಣ್ಣಿಟ್ಟದ. ಆನೆ ಯಾವಾಗಲೂ ದೂರದೃಷ್ಟಿ ನೋಡ್ತದೆ, ಆನೆ ಮುಂದೆ ನೋಡ್ತದೆ. ಯಾಕಂದ್ರೆ ದಪ್ಪ ಪ್ರಾಣಿ ಹೆಚ್ಚು ಕಮ್ಮಿ ಆದರೆ ಕಾಮುಖ ಬಿದ್ದು ಬಿಡ್ತೀರಿ ಅಂತ ಅದು ದೂರದೃಷ್ಟಿಯನ್ನು ನೋಡ್ತದೆ. ಆನೆ ನೀವು ಅಷ್ಟೇ, ಏನಾದ್ರು ನೋಡಬೇಕು ಅಂದರೆ ಕಣ್ಣು ಚಿಕ್ಕದು ಮಾಡಿ ನೋಡ್ತೀರಿ, ಸಣ್ಣ ಮಾಡಿ ದೂರದ ಕಾಣುತ್ತೆ, ಇಲ್ಲಿ ಕಾಣಲ್ಲ. ಅದಕ್ಕೆ ನಮ್ಮ ವಿಚಾರಗಳು, ಚಿಂತನೆಗಳು ದೂರದೃಷ್ಟಿಯಾಗಿರಬೇಕು, ದೂರದ ಆಲೋಚನೆ ಆಗಿರಬೇಕು, ದುರಾಲೋಚನೆ ಆಗಿರಬಾರ್ದು. ದುರಾಲೋಚನೆ ಅಂದ್ರೇನು? ಒಬ್ಬರು ಕೆಡಿಸ್ತಕ್ಕಂಥದ್ದು, ಮುಗಿಸ್ತಕ್ಕಂಥದ್ದು, ಅಪಪ್ರಚಾರ ಮಾಡ್ತಕ್ಕಂಥದ್ದು. ದರ್ಗಕ್ಕೆ ಯಾಕೆ ಹೋಗ್ತೀಯಾ, ಅಲ್ಲಿಗೆ ಯಾಕೆ ಹೋಗ್ತೀಯ, ಅವ್ರು ಸಾವರು, ನಾವು ಹೀಗೆ ದೂರಾಲೋಚನೆ ಇದು. ಹೇಗಿದ್ರು ನೋಡಿ, ನಾವು ಹೇಗಿದ್ರು ನೋಡಿ ನಾವು ಹೋಗ್ತೀವಿ. ಅದೇ ನೀವು ಮಜ್ಜೆಗಳು ನೋಡ್ರಿ, ನಮ್ಮ ಕೈ ಆಗಲ್ಲಪ್ಪ, ಆಗಲ್ಲ, ಆಯಿತು. ಹಾಗೆ ದೂರಾಲೋಚನೆ ಜೀವನ ಇರಬೇಕು.
ಶರೀರವನ್ನ, ಮನಸ್ಸನ್ನ, ಬುದ್ಧಿಯನ್ನ ಶಾಶ್ವತವಾಗಿ ಇಟ್ಕೋಬೇಕು. ಇಟ್ಕೋಬೇಕಾದ್ರೆ ಆಹಾರ ಬಹಳ ಮುಖ್ಯ. ಆನೆ ಕಿವಿ ಹೇಳಿದೆ, ಕಣ್ಣು ಹೇಳಿದೆ, ಮತ್ತೆ ಆನೆ ಸೊಂಡು 7 ಗುಡ್ಡ ಇದೆ ಸೊಂಡನು. ಆ ಸೊಂಡದಲ್ಲೇ ಶಕ್ತಿ ಇರ್ತಕ್ಕಂಥದ್ದು ಆನೆ. ಯಾವುದೇ ಆಹಾರ ಬಂದರೂ ಅದು ಸೊಂಡ ನೋಡಿ ಪರೀಕ್ಷೆ ಮಾಡ್ತಿದ್ರು. ಹಾಗಾಗಿ ಆನೆ ಹೋದದ್ದು ಪ್ರಾಣಿ, ಶಕ್ತಿಯುತವಾದ ಪ್ರಾಣಿ, ಅದೃಷ್ಟವಂತ ಪ್ರಾಣಿ. ಅದಕ್ಕೆ ಆನೆ ನೋಡ್ರಿ ಕಟ್ಟೆ ಇದ್ದರೆ ಆನೆ ನೋಡಪ್ಪ. ಈ ಆನೆ ಭಾರ ಒಂದೊಂದು ನಿಮ್ಮ ವೆಹಿಕಲ್ನಲ್ಲೋ ಮನೆಯಲ್ಲೋ ಈಗ ಉಗ್ಗದಲ್ಲಿ ಹಾಕಿದ್ದಾರೆ ಆನೆ ಅಂತ ಪಾಲುದಾರಿ ಅದೃಷ್ಟವಂತೆ. ಹಾಗೆ ಆನೆಯಂತೆ ಮನುಷ್ಯ ಬದುಕಬೇಕು, ಬಾಳಬೇಕು. ಮನೆಗೊಂದು ಆನೆ ಸತ್ರು ಸಾವ, ಇದ್ರೂ ಸಾವ. ಸತ್ತರೆ ಕೊಂಬು ಗಿಬ್ಬು ಅಂತ ಬೆಲೆ ಕಟ್ಟಾಗ ಇದ್ರಂತೂ ಬೆಲೆ ಕೊಡ್ತಕ್ಕಂಥ. ಹಾಗೆ ಮನುಷ್ಯ ಯಾವುದೇ ಆರೋಗ್ಯ ಅಪಾಸ್ತಿ ಬೇಕು, ಸರ್ಕಾರಗಳಿಗೆ ಮಾಡ್ತಿದ್ದಾವೆ, ನೋಡ್ತಿದ್ದಾವೆ, ಎಲ್ಲವೂ ಬೇಕು, ಎಲ್ಲವೂ ಇಡಬೇಕು. ಅದರ ಒಂದು ಸ್ವಲ್ಪ ನಾವು ದಿನ ಈ ದೇವಸ್ಥಾನಗಳಿಗೆ, ಮಂದಿರಗಳಿಗೆ, ಮಠಗಳಿಗೆ, ದರ್ಗಗಳಿಗೆ ಇವೆಲ್ಲ ಹೋಗಿ ಸಾರ್ಥಕ ಮಾಡ್ತಿರ್ಬೇಕು. ನೀವೆಲ್ಲ ಏನು ಮಾಡ್ತೀರಿ? ಆಸ್ತಿ ಮಾಡ್ತೀರಿ. ಯಾರಿಗೆ ಮಾಡ್ತೀರ ಆಸ್ತಿ? ಮಕ್ಕಳಿಗೆ, ಮರಿ ಮಕ್ಕಳಿಗೆ. ಆದರೆ ವಯಸ್ಸಾದ ಮಕ್ಕಳಿಗೂ ಸಾಕಲ್ಲ, ವೃದ್ಧಾಶ್ರಮ ತೋರಿಸ್ತಾರೆ. ವಯಸ್ಸಾಗಿದ್ದಾಗ ಹೋಗು, ಯಾರು ಊಟ ಹಾಕ್ತಾರೆ ನೋಡ್ತೀವಿ, ವೃದ್ಧಾಶ್ರಮ ತೋರಿಸ್ತಾರೆ. ಆದರೆ ನೀವು ಮಾಡಿದ ಆಸ್ತಿ, ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಮಕ್ಕಳಿಗೆ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿ ಮಾಡ್ಕೋಬೇಕು. ಮಕ್ಕಳನ್ನ ಆಸ್ತಿ ಮಾಡ್ಕೋಬೇಕು. ಆ ಮಕ್ಕಳನ್ನ ಬೆಳೆಸಿ ಒಳ್ಳೆ ವಿದ್ಯೆಯನ್ನು ಕೊಟ್ಟು, ಒಳ್ಳೆ ಸಂಸ್ಕಾರವನ್ನು ಕೊಟ್ಟು, ಒಳ್ಳೆಯ ಜ್ಞಾನವನ್ನು ಕೊಟ್ಟು ಅವರನ್ನು ಬೆಳೆಸಿದರೆ ಅಪ್ಪ ಅಂದರೆ ಅಮ್ಮ ಅಂದರೆ ಏನು, ಗುರು ಅಂದರೆ ಏನು, ಮಠ ಅಂದರೆ ಏನು, ಜೀವ ಅಂದರೆ ಏನು, ಎಲ್ಲ ಒಳ್ಳೆ ಬುದ್ಧಿ ಆಸ್ತಿಯನ್ನು ಕೊಟ್ಟರೆ ಎಂದೂ ಅಂತ ಮಕ್ಕಳು ಹಕ್ಕುಗಳನ್ನು ಹೊರಗಡೆ ಬಿಟ್ಟು ಕಳಿಸಲ್ಲ. ಇದು ಮಾತೃದೈವ ಭವ, ಪಿತೃದೈವ ಭವ, ಆಚಾರ್ಯ ದೈವ ಮಾಡ್ತಿದ್ರು. ಇಂತಹ ಭೂಮಿಯಲ್ಲಿ ಏನಾಗ್ತಾ ಇದೆ ಅಂದರೆ ದೈವಸ್ಥರು ಭಾಳ ಆಗ್ತಾ ಇದ್ದಾರೆ. ಒಳ್ಳೆ ಜ್ಞಾನ ಇಲ್ಲ, ಬೇಡ ನೀನು ಬೇಡ, ವಯಸ್ಸಾದ ಅಲ್ಲಿ ಹೋಗು. ಬೆಂಗಳೂರಲ್ಲಿ ಒಬ್ಬರು ನಮ್ಮ ಶಿಷ್ಯರದ ಅವ್ರು ಈ ಥರ ಒಂದು ದೊಡ್ಡ ವೃದ್ಧಾಶ್ರಮ ಮಾಡಿದ. ನಮಗೆ ಅವಾಗ ಕರಿತಿರ್ತಾರೆ. ಹೋದಾಗ ಹೇಳಿದ್ರು, ಒಂದು ಅಜ್ಜಿ ನಮಗೆ ಭೇಟಿ ಮಾಡಿ 90-95 ವರ್ಷ. ಆ ಅಜ್ಜಿ ಮಗ ಅಮೇರಿಕಾದಾಗಿದ್ದಾನೆ, ಅಜ್ಜಿ ಮಗಳು ಕಲ್ಕತ್ತಾದಾಗಿದ್ದಾರೆ. ಈ ಅಜ್ಜಿ ತಂದು ಆಶ್ರಮಕ್ಕೆ ಹಾಕ್ಯಾರ. ಆ ಅಜ್ಜಿ ಹುಟ್ಟಿದ ದಿನ ಆಚರಣೆ ಮಾಡ್ತಾರೆ. ಆವಾಗ ಅಜ್ಜಿ ಮಗನಿಗೆ ಫೋನ್ ಮಾಡ್ತಾರೆ, ನಾಳೆಗೆ ನಾನು ಹುಟ್ಟಿದ ದಿನ ಇದೆ, ನೀನು ಬಾ. ಅದಕ್ಕೆ ಅವನು ಹೇಳಿದಂತೆ ಇಲ್ಲೆಲ್ಲ ಜಾರಿ ಮೂಡೋದು ಅಮೇರಿಕಾದಾಗಿದ್ದಾವೆ, ಗಂಟೆ ದಿನ ಹೋಗ್ತಿ ಸುತ್ತಿರು ನೀವು. ಮಗಳಿಗೆ ಫೋನ್ ಮಾಡ್ತಂತ ಹೋಗಿ ಅಕ್ಷರ ಬಂದು ಏನು ಮಾಡೋಣಮ್ಮ, ಅಲ್ಲೇ ಒಂದು ಪಾಠ ಮಾಡ್ತ. ಒಂದಿನ ಅಜ್ಜಿ ಸಾಯ್ತು. ಸತ್ ಕೂಡಲೇ ಅವರು ಮಗನಿಗೆ ಫೋನ್ ಮಾಡಿ, ನಿಮ್ಮ ಮಗ ನಿಮ್ಮ ತಾಯಿ ತೀರ್ಕೊಂಡಿದೆ ನೋಡಿ, ಒಂದು ಏನು ಮಾಡಿದ್ರೆ ನೀವೇ ಮುಗಿಸ್ಕೊಡಿ, ದುಡ್ಡು ಕೊಡ್ತೀವಿ. ಮಗಳಿಗೆ ಫೋನ್ ಮಾಡಿದ್ರು, ಏನೋ ಮಾಡಿ ದುಡ್ಡು ಕೊಡ್ತೀವಿ ಅಂತ ಹೇಳಿ. ಆ ಅಜ್ಜಿ ಸತ್ತ ಮೇಲೆ ಮಗಳು ಬಂದ, ನಮ್ಮ ಅಜ್ಜಿ ಫ್ರಿಜ್ ಕೊಡು, ಫ್ಯಾನ್ ಕೊಡು, ದುಡ್ಡು ಕೊಡು, ಇಟ್ಟದೆಲ್ಲ ಕೊಟ್ಟು ತಗೊಂಡು ಹೋಗ್ತಾರೆ. ಮಗ ದುಡ್ಡುಗಳ ನನ್ನ ಅಕರ್ಕೊಂಡು ದನ ಕೊಟ್ಟು ಹಾಕ್ತಿದ್ದೀವಿ, ದುಡ್ಡು ಕೊಟ್ಟು. ನೋಡಿ ಏನಂತಂದರೆ, ನಿಮ್ಮ ಮಕ್ಕಳು ಎಷ್ಟು ಜೋಪಾನ ಬೆಳೆಸ್ತೀರ, ಮಕ್ಕಳನ್ನ ಎದೆ ಮೇಲೆ ಹಾಕಿ ಕೊಡ್ತೀರಾ, ನೋವಾರು ದುಃಖ ಕೊಡ್ತೀರಾ, ಶಾಲೆ ಕಳಿಸ್ತೀರಿ, ಜೀವನ ಮಾಡ್ತೀರಿ. ನೀವು ವಯಸ್ಸಾದ ಮೇಲೆ ನೋಡಿದವ್ರು ಯಾವ ಮಕ್ಕಳು ತಂದು ಏನು ಮಾಡ್ತೀರಿ? ಪುತ್ರ ಕೂತು ನರಕ, ಸ್ತ್ರೀ ಪುತ್ರಿ, ತಂದೆ ಸತ್ತರೆ, ತಾಯಿ ಸತ್ತರೆ, ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಕ್ಕಳು ಮಾಡಬೇಕು. ಅದಕ್ಕೆ ಸ್ತ್ರೀ ಸಾಲ ಕೊಡೋಕಾಯಿತು, ಅಪ್ಪ ಸಾಲ ಕೊಡಿಸ್ಬೇಕು, ಅವ್ರು ಎಂಥ
ಮತ್ತು ಔಷಧಿ ಹೋದ ಕಾಡು ಬಂದಾಗೆಲ್ಲ ನೋಡ್ಕೊಂಡು ಹೋದೆ. ಈಗ ನೋಡಿ ಇಡಲ್ಲ ಸ್ವರ್ಗ ಅಂದರೆ ಅವ್ರು ಮುಸಲ್ಮಾನರು ಸ್ವರ್ಗ ನಂಬಲ್ಲ. ಅವ್ರು ಏನು ಹೇಳ್ತಾರೆ, ಪ್ರೊಫೆಷನ್ ಆಫ್ ಲೈಫ್ ಅಂತಾರೆ. ಸತ್ತ ಮೇಲೆ ಏನು, ಸತ್ತ ಮೇಲೆ ಮರಣದಿಂದ ಮುಂದೇನು, ಭೂತವೋ ಪ್ರೇತವೋ ಪಿಚಾಚಿಯೋ ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸತ್ತ ಮೇಲೆ ಏನಾಗ್ತಾರೆ ಯಾರಿಗೆ ಗೊತ್ತಿದೆ? ಸತ್ತ ಯಾರು ಮತಗಳನ್ನು ಹೇಳಿದಾರ? ಯಾರು ಹೇಳಿ ಮಣ್ಣ ಮಸಿಯೋ ಭೂತೋ ಪ್ರೇತಿಯೋ ಅಂತ ಹೇಳ್ತೀನಿ. ಆದರೆ ಒಂದೊಂದು ಧರ್ಮ ಒಂದೊಂದು ಧರ್ಮವಾಗಿದೆ. ಸತ್ತ ಮೇಲೆ ಏನಾಗ್ತಾನೆ ಮನುಷ್ಯ? ಮಾನವೀಯ ಧರ್ಮದಲ್ಲಿ ಅವನು ಸತ್ತ ನಂತರ ಅವನು ಪ್ರೊಡಿಷನ್ ಆಫ್ ಅಂದರೆ ಮನುಷ್ಯನಾಗಿದ್ದ ಅವನು ದೇವರೊಬ್ಬರು ದೇವತೆಯಾಗಿರ್ತಾನೆ. ಅದಕ್ಕೆ ಅವರು ಸತ್ತುಬಿಟ್ಟೆ ಸ್ನಾನ ಮಾಡಿಸಿ ಹಚ್ಚಿ ಒಳ್ಳೆ ಬಟ್ಟೆ ಹಾಕಿ ಅವನಿಗೆ ಸಮಾಧಿ ಮಾಡ್ತಾರೆ, ಮಸೀದಿ ತಗೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ಇವರು ದೇವ್ರ ಹತ್ರ ಹೋಗ್ತಾರೆ, ನಾವು ದೇವ್ರ ಹತ್ರ ವಿಚಾರಣೆ ಆಗ್ತದೆ ಹಂಗೆ. ಆಮೇಲೆ ಕ್ರಿಶ್ಚಿಯನ್ ಸತ್ರ ಏನಾಗ್ತಾರೆ, ಅವ್ರು ಏಜಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ. ನಮ್ಮ ಹಿಂದೂಗಳು ಈ ಸಂಪ್ರದಾಯ ಸತ್ತ ಏನಾಗ್ತಾರೆ, ಮತ್ತು ಹುಡ್ತಾನೆ ಸಂಸ್ಕಾರ. ಹಾಗೆ ಒಂದೊಂದು ಧರ್ಮ ಒಂದೊಂದು ಕ್ರಿಯೆಯನ್ನು ಹೇಳ್ತಾರೆ. ಅದು ಆಯಾಯ ಧರ್ಮಕ್ಕೆ ಹೇಳಿದ್ದು, ಅದಕ್ಕೆ ಹೇಳಿದ್ದು ನಿಮ್ಮ ಜಾತಿಯನ್ನು ಮದುವೆಗಟ್ಟುಗಳಿ ಇಂಥ ಸ್ಥಳಕ್ಕೆ ಬಂದಾಗ ನಾವೆಲ್ಲ ಒಂದೇ. ಕಕ್ಕರು ಲೆಕ್ಕಕ್ಕೆ ಕರ್ಕತಾವಾದಕ್ಕೆ ಮಿಕ್ಕ ಓದುಗಳು ತೆರಿಗೆಗೆ ಮೋಕ್ಷಕ್ಕೆ ಅಕ್ಷರವು ಸಾಕ. ಕಕ್ಕರ ಅಕ್ಷರಗಳು ರಂಗಪ್ಪ ಮಲ್ಲಪ್ಪ ಸೇವ್ ಮಾಡ್ತಿದ್ದಾರೆ. ಅಥವಾ ಇವತ್ತು ಸೇವಿಗೆ ಭಾಳ ಮುಖ್ಯ. ಬ್ಯಾಂಕ್ ದುಡ್ಡಿಟ್ಟು ಹೋಗಿ ದುಡ್ಡು